ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನನ್ನ ಕಾವ್ಯ ಹೆಗಡೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಇರಲ್ಲ. ದೇವೇಗೌಡರ ಮಾತಿಗೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಡ್ತಾರೆ. ಜೆಡಿಎಸ್ ಬಿಜೆಪಿ ಈ ಒಂದು ಚುನಾವಣೆಯಲ್ಲಿ ಬಹುಮತ ಬರದೇ ಇಲ್ಲ ಅಂತೇಳಿ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಇರಲ್ಲ. ದೇವೇಗೌಡರ ಮಾತಿಗೆ ಸಿದ್ದರಾಮಯ್ಯ ಕೌಂಟರ್. ಜೆಡಿಎಸ್ ಬಿಜೆಪಿಗೆ ಚುನಾವಣೆಯಲ್ಲಿ ಬಹುಮತ ಬರೋದಿಲ್ಲ. ಒಂದು ವೇಳೆ ಬಂದರೂ ಜೆಡಿಎಸ್ಗೆ ಅಧಿಕಾರ ಕೊಡಲ್ಲ. 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಾಗಿತ್ತು? ಹಾಸನದಲ್ಲಿ ಒಂದು ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ದೊಡ್ಡಗೌಡರು ಹಾಗೆ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ದೇವೇಗೌಡರು, ಕುಮಾರಸ್ವಾಮಿ, HD ರೇವಣ್ಣ, ನಿಖಿಲ್ ಕುಮಾರಸ್ವಾಮಿ, ಹೀಗೆ ಸೂರಜ್ ರೇವಣ್ಣ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ದೊಡ್ಡ ಸಮಾವೇಶ ಬಿಡಿ, 5,000 6,000 ತುಂಬ ಜನ ಬಂದಿದ್ರು ಬಿಡಿ. ಜನಸಾಗರವೇ ತುಂಬಿಕೊಂಡಿತ್ತು. ಆ ಒಂದು ಕ್ಷಣದಲ್ಲಿ ಹಳೆ ಮೈಸೂರು ಭಾಗಗಳನ್ನು ಒಗ್ಗೂಡಿಸಿ 2028ಕ್ಕೆ ರಣಕಹಳಿಯನ್ನು ಊದಲಿಕ್ಕೆ ಸಕಲ ತಯಾರಿಯನ್ನು ಮಾಡಿಕೊಂಡಿರುವಂತಹ ದೊಡ್ಡಗೌಡರು ಕುಟುಂಬ ಭಾಷಣದಲ್ಲಿ ಒಂದು ಮಾತು ಹೇಳುತ್ತಾರೆ. ಕಾಂಗ್ರೆಸ್ ಇನ್ನು ಮುಂದಿನ ಚುನಾವಣೆಯಲ್ಲಿ ಇರೋದಿಲ್ಲ ಎನ್ನುವಂತಹ ಮಾತನ್ನ ದೇವೇಗೌಡರು ಹೇಳುತ್ತಾರೆ. ದೇವೇಗೌಡರ ಮಾತಿಗೆ ಸಿದ್ದರಾಮಯ್ಯ ಅವರು ಒಂದು ರಿಟರ್ನ್ ಕೌಂಟರ್ನ ಹೊಡೆದಿರುವಂಥದ್ದು. JDS ಬಿಜೆಪಿಗೆ ಚುನಾವಣೆಯಲ್ಲಿ ಬಹುಮತ ಬರುವುದಿಲ್ಲ. ಒಂದು ವೇಳೆ ಬಂದರೂ ಕೂಡ ಅದು ಸಕ್ಸಸ್ ಆಗೋದಿಲ್ಲ ಎನ್ನುವಂತಹ ವಿಚಾರವನ್ನು ಸಿದ್ದರಾಮಯ್ಯ ಅವರು ಬಾಯಿ ಬಿಡುತ್ತಾರೆ. ಇದು ಸಹಜ. ಒಬ್ಬರು ಏನೋ ಒಂದು ಟೀಕೆ ಮಾಡಿದಾಗ, ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಟೀಕೆ ಮಾಡಿದಾಗ ಅದರ ವಿರುದ್ಧವಾಗಿ ಮಾತನಾಡುವಂಥದ್ದು ಸರ್ಕಾರದ ಒಂದು ಆಡಳಿತ ಪಕ್ಷದಲ್ಲಿರುವಂಥವರ ಕರ್ತವ್ಯವಾಗಿರುತ್ತೆ. ಆ ಕರ್ತವ್ಯವನ್ನು ಮಾತನಾಡಿದ್ದಾರೆ. ದೇವೇಗೌಡರು ಹೇಳದಂಗೆ ಕಾಂಗ್ರೆಸ್ ಬರದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮುಂದಿನ ವರ್ಷನೂ ಕಾಂಗ್ರೆಸ್ 2028ಕ್ಕೂ ಕೂಡ ಕಾಂಗ್ರೆಸ್ ಇದ್ದೇ ಇರುತ್ತೆ. ಅದಾದ ನಂತರ ಅಲ್ಲಿ ಗೆಲ್ತಾರೋ ಬಿಡ್ತಾರೋ ಅನ್ನೋದು ಸೆಕೆಂಡರಿ. ಆಯ್ತಾ? ಏನು ಹೇಳಿದ್ರು ಸಿದ್ದರಾಮಯ್ಯ, ಏನು ಟಕ್ಕರ್ ಕೊಟ್ಟರು ನೋಡ್ಕೊ ಬನ್ನಿ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. BJP ಇವರಿಬ್ಬರು ಸೇರಿದ್ರು ಕೂಡ ನಾವು ಎಷ್ಟು ಗೆದ್ದಿದ್ದೀವಿ? 136 ಗೆದ್ದಿದ್ದೀವಿ. ಈಗ 140 ಆಗಿದ್ದೀವಿ. ಹೆಂಗ್ ಗೆಲ್ತಾರೆ? ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವರು ಕೂಡ ವಾಗ್ಸಮರವನ್ನು ಶುರು ಮಾಡಿದ್ದಾರೆ. ದೇವೇಗೌಡರು ಹೇಳಿರುವಂತಹ ವಿಚಾರಕ್ಕೆ ಟಕ್ಕರನ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದರಲ್ಲೇನು ಇದಿಲ್ಲ, ವಿಶೇಷತೆ ಏನಿಲ್ಲ. ಈ ಜಾಗದಲ್ಲಿ ಸಿದ್ದರಾಮಯ್ಯ ಇಲ್ಲದೆ ಮತ್ತಾರು ಮುಖ್ಯಮಂತ್ರಿ ಆಗಿದ್ರು ಕೂಡ ಟಕ್ಕರ್ಗಳನ್ನು ಕೊಡಲೇಬೇಕಾಗತ್ತೆ. ಯಾಕಂತಂದ್ರೆ ರಾಜಕೀಯ ಅಂತಂದ್ರೆ ಹಾಗಿರುತ್ತೆ. ರಾಜಕೀಯದಲ್ಲಿ ಎಲ್ಲವನ್ನೂ ಕೂಡ ಉತ್ತರವನ್ನು ಕೊಡಬೇಕಾಗಿರುವಂತಹ ಜಾಗದಲ್ಲಿ ಇರ್ತಾರೆ. ಹಾಗೆ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂತಹ ಜಾಗದಲ್ಲೂ ಕೂಡ ಇರ್ತಾರೆ.